ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಈ ಥರದೊಂದು ಮನೆ ಇರಬೇಕು. ಅದರಲ್ಲೂ ಎಸ್ ಕನ್ಸ್ಟ್ರಕ್ಷನ್ ಗ್ರೂಪಲ್ಲಿ ಮನೆ ಕಟ್ಟಿಸ್ಬೇಕು. ಮನೆ ಕಟ್ಟಲೇಬೇಕು ಅಂತ ಆತುರದಲ್ಲಿ ಯಾರ್ಯಾರಿಗೋ ಕೊಟ್ಟು ಹೆಂಗೆಂಗೋ ಕಟ್ಟಿಸ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಕನಸಿನ ಮನೆನ ಯಾರಿಗೆ ಕೊಟ್ಟು ಹೆಂಗೆ ಕಟ್ಟಿಸ್ಕೋಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಈ ಫ್ಲೋರಲ್ಲಿ ನಿಮ್ಗೆ ಹಾಗೆ ಬಂದರೆ ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಇದೆ. 3 ರೂಮ್ ಬಂದ್ರೂ ಇಷ್ಟು ದೊಡ್ಡ ಬಾಲ್ಕನಿ ಇದೆ. ಇದೇ ನಿಮಗೆ ಪಾರ್ಕಿಂಗ್ ಅಷ್ಟು 17ಕ್ಕೆ 18 ಅಡಿ ನಿಮಗೆ ಬಾಲ್ಕನಿ ಬರುತ್ತೆ. ಸಿಂಕ್ ಬಂದು ಇವಾಗ ಲೇಟೆಸ್ಟ್ ಡಿಸೈನ್ ನೋಡಿ ಎಷ್ಟು ಫೋರ್ಸಾಗಿ ಬರುತ್ತೆ. ನಿಮಗೆ 2-3 ಥರ ಆಪ್ಷನ್ ಇರುತ್ತೆ. ಆರಾಮಾಗಿ ಪಾತ್ರೆಗಿದ್ರೆಲ್ಲ ತೊಳ್ಕೊಬೋದು. ಇದು ಎಳ್ಕೊಂಡೆಲ್ಲ ಕ್ಲೀನ್ ಮಾಡ್ಕೋಬೋದು. ನಿಮ್ಗೆ ಇಲ್ಲೇ ಅಕ್ವಾಗಾರ್ಡ್ದು ಪಾಯಿಂಟ್ ಇದೆ. ಇದು ನೋಡಿ ಸರ್, ರೈನ್ ಶವರು ಅದೂ ಬರುತ್ತೆ. ನಿಮಗೆ ಸಿಂಕ್ ಕೆಳಗೆ ಅಂಡರ್ ಮೌಂಟೆಡ್ ವಾಟರ್ ಪ್ಯೂರಿಫೈಯರೂ ಇರುತ್ತೆ. ಕಡಿಮೆ ಬಜೆಟಲ್ಲಿ ಹಿಂಗೂ ಒಂದು ಮನೆ ಕಟ್ಟಿಸ್ಬೋದು ಅಂತ ನಾವು ತೋರಿಸ್ಕೊಡ್ತೀವಿ, ಬನ್ನಿ. ಆಮೇಲೆ ನಿಮಗೆ ಟೆರೆಸ್ ಇದೆ. ಟೆರೆಸಿಗೂ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ, ನೋಡ್ಕೋಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ, ಎಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ಓನರು. ಎಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ಬಂದು 10 ವರ್ಷದಿಂದ 23 ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಮಾಡಿರೋ ಈ ಕನ್ಸ್ಟ್ರಕ್ಷನ್ ಯಾವ ಥರ ಇದೆ, ಇಂಟೀರಿಯರ್ ಯಾವ ಥರ ಇದೆ, ಡಿಸೈನಿಂಗ್ ಯಾವ ಥರ ಇದೆ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವು ನೋಡ್ತಾ ಇರ್ಬೋದು, ಮನೆ ಕಟ್ಟೋದು ಪ್ರತಿಯೊಬ್ಬರು ಕನಸು. ಮನೆ ಹೇಗೆ ಬರುತ್ತೆ ಅನ್ನೋದನ್ನು ಫಸ್ಟೇ ನಾವು 3D ಡಿಸೈನ್ ಮಾಡಿರ್ತೀವಿ. ಇದೇ ನೋಡಿ ಈ ಬಿಲ್ಡಿಂಗ್ 3D ಡಿಸೈನು. ಇದೇ ಥರನೇ ನಾವು ಎಕ್ಸಿಕ್ಯೂಷನ್ ಮಾಡಿದ್ದೀವಿ. ನೀವು ನೋಡ್ಬೋದು ಪ್ರತಿಯೊಂದು ಅದರಲ್ಲಿ ಹೆಂಗಿದೆ ಅದೇ ಥರನೇ ಎಕ್ಸಿಕ್ಯೂಷನ್ ಮಾಡಿದ್ದೀವಿ. ಇಲ್ಲಿ ಟೈಲ್ಸ್ ಇರ್ಬೋದು, ಮೇಲ್ಗಡೆ ಟೈಲ್ಸ್ ಇರ್ಬೋದು, ನಿಮಗೆ ಗ್ರೂಸ್ ಇರ್ಬೋದು, ದೆನ್ ಎಸ್ ರೇಲಿಂಗ್ಸ್ ವಿತ್ ಗ್ಲಾಸ್ ಇರ್ಬೋದು, ಜೊತೆಗೆ ಗೇಟ್ ವಿತ್ ಫಂಡರ್ ಮ್ಯಾಕ್ಸ್. ಪ್ರತಿಯೊಂದೂ ಆ್ಯಸ್ ಇಟ್ ಈಸ್ ಫಸ್ಟೇ ಡಿಸೈನ್ ಮಾಡಿರ್ತೀವಿ, ಅದೇ ಥರನೇ ಎಕ್ಸಿಕ್ಯೂಷನ್ ಮಾಡಿದ್ದೀವಿ. ಸರ್ ಬನ್ನಿ, ಒಳಗಡೆ ಹೇಗಿದೆ ತೋರಿಸ್ತೀನಿ. ನೋಡ್ಬೋದು ಗೇಟು ವಿತ್ ಫಂಡರ್ ಮ್ಯಾಕ್ಸ್. ನಿಮಗೆ ಸ್ಲೈಡಿಂಗ್ ಗೇಟ್ ಇದೆ ವಿತ್ ಎಸ್ ಹ್ಯಾಂಡ್ ರೇಲ್ ಕೊಟ್ಟಿದ್ದೀವಿ. ಒಳಗೆ ಬರ್ತಿದ್ದಂಗೆ ಪಾರ್ಕಿಂಗ್ ಇದೆ. ಆರಾಮಾಗಿ 2 ಕಾರು 3 ಬೈಕ್ ನಿಲ್ಲಿಸ್ಬೋದು. ನಿಮಗೆ ಹಿಡನ್ ಶೂ ರ್ಯಾಕ್ ಕೊಟ್ಟಿದ್ದೀವಿ. ಸಂಪ್ ಇದೆ. ಸಂಪ್ ಬಂದು 8000 ಲೀಟರ್ಸ್ ಕೆಪಾಸಿಟಿ ವಿತ್ ಎಪಾಕ್ಸಿ ಪೇಂಟ್. ಸರ್ ವಾಲ್ ಕ್ಲಾಡಿಂಗ್ ನೋಡ್ಬೋದು. ಫುಲ್ 10 ಫೀಟ್ ಟೈಲ್ಸ್ ಕೊಟ್ಟಿದ್ದೀವಿ ವಿತ್ 40 mm ಲೆಡ್ಸ್ ಗ್ರಾನೈಟ್ ಕೊಟ್ಟಿದ್ದೀವಿ. ಆಗ್ತಿದ್ದಂಗೆ ಮೇನ್ ಡೋರ್ ನೋಡ್ಬೋದು. ಮೇನ್ ಡೋರ್ ಬಂದು ಫುಲ್ ಬರ್ಮಾ ಬಾರ್ಡರ್ ಟೀಕ್. ಗ್ರೈನ್ಸ್ ನೋಡಿ ಹೆಂಗಿದೆ ಅಂತ. ವಿತ್ ನಿಮಗೆ ಆಟಮ್ ವರ್ಕ್ದು ಲಾಕ್ ಕೊಟ್ಟಿದ್ದೀವಿ. ಸರ್ ಬನ್ನಿ, ಒಳಗಡೆ ಹೇಗಿದೆ ಮನೆ ತೋರಿಸ್ತೀನಿ. ಬರ್ತಿದ್ದಂಗೆ ನಿಮಗೆ ಸ್ಪೇಷಿಯಸ್ ಲಿವಿಂಗ್ ಇದೆ. TV ಯೂನಿಟ್ ನೋಡ್ಬೋದು. ಅದಕ್ಕೆ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದೀವಿ. ಎಲ್ಲ ವೈರು ಕನ್ಸೀಲ್ಡ್ ಆಗಿದೆ, ಯಾವುದೂ ನಿಮ್ಗೆ ವೈರ್ ಕಾಣಿಸಲ್ಲ. ಪೂಜಾ ರೂಮ್ ಇದೆ. ಪೂಜಾ ರೂಮ್ ಬೊಂಬಟಾಗಿ ಬಂದಿದೆ, ನೋಡ್ಬೋದು ನೀವು. ಫುಲ್ ಗ್ಲಾಸ್ ಹಾಕಿದ್ದೀವಿ ವಿತ್ ಬ್ರಾಸ್ ಹ್ಯಾಂಡಲ್. ಗ್ಲಾಸೂ ಲೇಟೆಸ್ಟ್ ಡಿಸೈನ್ ಇದೆ. ಒಳಗಡೆ ಓಪನ್ ಮಾಡ್ತಿದ್ದಂಗೆ ನಿಮಗೆ CNC ಕಟಿಂಗ್ ಬರುತ್ತೆ. ಇದು ಬಂದು ಮಾರ್ಬಲ್ ಇದೆ, ನೋಡ್ಬೋದು CNC ಯಾವ ಥರ ಇದೆ ಅಂತ. ಮೇಲ್ಗಡೆನೂ CNC ಡಿಸೈನ್ ಮಾಡಿದ್ದೀವಿ, ಓಮನ್ನು CNC ಡಿಸೈನ್ ಮಾಡಿದ್ದೀವಿ. ನೆಕ್ಸ್ಟ್ ಕಿಚನಿಗೆ ಬರ್ಬೋದು ನೀವು. ಇದು ಬಂದು ನಿಮಗೆ ಸ್ಪೇಷಿಯಸ್ ಡೈನಿಂಗ್ ಟೇಬಲ್, ಡೈನಿಂಗ್ ಏರಿಯಾ. ಇಲ್ಲೊಂದು ಕಾರ್ನರ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಸರ್ ಡೈನಿಂಗಿಂದ ಬರ್ತಿದ್ದಂಗೆ ಕಿಚನ್ ಸಿಗುತ್ತೆ. ಕಿಚನ್ ನೋಡಿ, ಕಿಚನ್ಗೂ ನಾವು ಇಂಟೀರಿಯರ್ ಡಿಸೈನ್ ಮಾಡಿದ್ದೀವಿ. ಪ್ರತಿಯೊಂದೂ ಇದೇ ಥರನೇ ಲ್ಯಾಮಿನೇಟ್ ಇರಬೇಕು. ಇದು ನೋಡಿ ಪ್ಯಾಂಟ್ ಯೂನಿಟ್ಟು, ರೋಲಿಂಗ್ ಶಟರ್ಸ್ ಮಾಡಿದ್ದೀವಿ. ನಿಮಗೆ ವಿಕರ್ ಬ್ಯಾಸ್ಕೆಟ್ ಇದೆ. ಇದೆಲ್ಲ ಬಂದು ನಿಮಗೆ ಹೆಪ್ಕೋದು ಟ್ಯಾಂಡಮ್ ಬಾಕ್ಸಸ್ಸು ಪೂರ್ತಿ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಇದು ನೋಡಿ ಸರ್ ಸಿಂಕ್ ಬಂದು ಇವಾಗ ಲೇಟೆಸ್ಟ್ ಡಿಸೈನ್ ನೋಡಿ ಎಷ್ಟು ಫೋರ್ಸಾಗಿ ಬರುತ್ತೆ. ನಿಮಗೆ 2-3 ಥರ ಆಪ್ಷನ್ ಇರುತ್ತೆ. ಆರಾಮಾಗಿ ಪಾತ್ರೆಗಿದ್ರೆಲ್ಲ ತೊಳ್ಕೊಬೋದು. ಇದು ಎಳ್ಕೊಂಡೆಲ್ಲ ಕ್ಲೀನ್ ಮಾಡ್ಕೋಬೋದು. ನಿಮ್ಗೆ ಇಲ್ಲೇ ಅಕ್ವಾಗಾರ್ಡ್ದು ಪಾಯಿಂಟ್ ಇದೆ. ಇದು ನೋಡಿ ಸರ್, ರೈನ್ ಶವರು ಅದೂ ಬರುತ್ತೆ. ನಿಮಗೆ ಸಿಂಕ್ ಕೆಳಗೆ ಅಂಡರ್ ಮೌಂಟೆಡ್ ವಾಟರ್ ಪ್ಯೂರಿಫೈಯರೂ ಇರುತ್ತೆ, ನೋಡ್ಬೋದು. ಇದು ಬಂದು ಫ್ರಿಡ್ಜ್ ಪಾಯಿಂಟು. ಇದಕ್ಕೆ ಸ್ಪೇಸ್ ಬಿಟ್ಟಿದ್ದೀವಿ ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್. ನಿಮಗೆ ಇದೆಯಲ್ಲ, ಈ ಡೋರ್ ಬಂದು ಯುಟಿಲಿಟಿ. ನಿಮ್ಗೆ ಇಲ್ಲೂ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕ್ಕೊಟ್ಟಿದ್ದೀವಿ. ಟ್ಯಾಪ್ಸ್ ಇದೆ, ನೋಡ್ಕೋಬೋದು. ಇದಾಗ್ತಿದ್ದಂಗೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಬರುತ್ತೆ. ಡೋರ್ ನೋಡ್ಬೋದು, ಎಲ್ಲ ಲ್ಯಾಮಿನೇಟೆಡ್ ಡೋರ್. ನಿಮಗೆ ಲಾಕ್ಸ್ ಎಲ್ಲ ಗಾಡ್ರೇಜ್ ಬರುತ್ತೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸ್ಪೇಷಿಯಸ್ ಆಗಿದೆ ವಿತ್ ಇಂಟೀರಿಯರ್ ಆಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಕಾಟ್ ಕೊಟ್ಟಿದ್ದೀವಿ. ಕಾಟ್ ಹತ್ರ ನಿಮಗೆ ಸ್ಟೋರೇಜ್ ಏರಿಯಾ ಇದೆ. ಇದು ಬಂದು ಬೇ ವಿಂಡೋ ಕಾನ್ಸೆಪ್ಟ್ ಮಾಡಿದ್ದೀವಿ. ಆರಾಮಾಗಿ ಇಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಟೀ ಕುಡಿಬೋದು. ನೆಕ್ಸ್ಟ್ ಮಿರರ್ ಪಾಯಿಂಟ್ ಕೊಟ್ಟಿದ್ದೀವಿ ಫಾರ್ ಲೇಡೀಸ್ ಡ್ರೆಸ್ಸಿಂಗಿಗೆ. ಇದು ನೋಡ್ಬೋದು. ಸರ್ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ಟೇರ್ ಕೇಸ್ ಕೆಳಗಡೆ UPS ಮಾಡಿದ್ದೀವಿ ಪ್ರೊವಿಷನ್ನು. ಇದಕ್ಕೂ ಸ್ಟೋರ್ ರೂಮ್ ಥರನೇ ಇಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಒಳಗೆ ಬಂದು ನೋಡ್ಬೋದು ನೀವು, ಟೈಲ್ಸ್ ಫುಲ್ 10 ಫೀಟ್ವರೆಗೂ ಹಾಕಿದ್ದೀವಿ. ಎಲ್ಲನೂ ಜಾಗ್ವಾರ್ದೇ ಬರುತ್ತೆ. ಜಾಗ್ವಾರ್ ಕಮೋಡ್, ಜಾಗ್ವಾರ್ ಟ್ಯಾಂಕ್, ಜಾಗ್ವಾರ್ದ ಆಕ್ಸೆಸರೀಸ್, ಜಾಗ್ವಾರ್ ಡೈವರ್ಟರ್, ಸ್ಪೌಟ್ ಆ್ಯಂಡ್ ಶವರ್. ನಿಮಗೆ ಎಕ್ಸಾಸ್ಟ್ ಫ್ಯಾನು ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ವಿಂಡೋಸಲ್ಲೇ ಎಲ್ಲ ಯಾವ ಥರ ಮಾಡ್ತಾರೆ, ಸೈಡಲ್ಲಿ ಓಪನ್ ಮಾಡೋ ಥರ ಮಾಡ್ತಾರೆ. ನಾವು ಇದನ್ನು ಹೈಡ್ರಾಲಿಕ್ ಕೊಟ್ಟು ಮೇಲ್ಗಡೆ ಓಪನ್ ಮಾಡೋ ಥರ ಮಾಡಿದ್ದೀವಿ. ಸರ್ ಇದಿಷ್ಟು ಗ್ರೌಂಡ್ ಫ್ಲೋರ್ ನೋಡಾಯಿತು. ಈಗ ಫಸ್ಟ್ ಫ್ಲೋರ್ ನೋಡೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಮುಖ್ಯವಾದದ್ದೇ ಸ್ಟೇರ್ ಕೇಸಿಗೆ ಬಂದು ಲ್ಯಾಪಥೋರ ಗ್ರಾನೈಟ್ ಹಾಕಿದ್ದೀವಿ. ಇದು ಬಂದು ಆ್ಯಂಟಿ ಸ್ಕಿಡ್, ಯಾವುದೇ ಥರ ಸ್ಕಿಡ್ ಆಗಲ್ಲ. ನಿಮಗೆ ರೇಲಿಂಗ್ಸ್ ಕೊಟ್ಟಿದ್ದೀವಿ. ಇದು ಬಂದು SS 304 ಜಿಂದಾಲ್ದೇ ಮೇಕು. ನೆಕ್ಸ್ಟು ನಿಮಗೆ ಫುಟ್ ಲೈಟ್ಸ್ ಕೊಟ್ಟಿದ್ದೀವಿ ನೋಡಿ. ಇದೆಲ್ಲ 2 ವೇ ಇರುತ್ತೆ. ಮೇಲ್ಗಡೆಯಿಂದನೂ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಬರ್ತಿದ್ದಂಗೆ ಈ ಸ್ಟೇರ್ ಕೇಸ್ ಏರಿಯಾದಲ್ಲೂ ಒಂದು ಬಿಗ್ ವಿಂಡೋ ಕೊಟ್ಟಿದ್ದೀವಿ ಲೈಟ್ ಪರ್ಪಸ್ಸಿಗೆ.
ನಿಮಗೆ ಕತ್ಲೇನೆ ಅನಿಸಲ್ಲ ಮನೆ. ಫಸ್ಟ್ ಫ್ಲೋರ್ ಬಂದು 3 ಬೆಡ್ರೂಮ್ಸ್ ಇದೆ, 3 ಬೆಡ್ರೂಮ್ ಆ್ಯಂಡ್ 3 ಟಾಯ್ಲೆಟ್ಸ್. ಇದು ಬಂದು ಲಿವಿಂಗ್ ಲಾಂಜ್ ಅಂತ. ಇಲ್ಲೂ ಲೈಟ್ ನೋಡ್ಬೋದು ಯಾವ ಥರ ಇದೆ ಅಂತ. ಪ್ರತಿಯೊಂದು ಫ್ಲೋರ್ಗೂ ಸಪ್ರೇಟ್ MCB ಇರುತ್ತೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್, ಕುಬೇರನ್ ಮೂಲೆಯಲ್ಲೇ ಇದೆ ಆ್ಯಸ್ ಪರ್ ವಾಸ್ತು. ಈ ರೂಮ್ ನೋಡ್ಕೋಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನಿಮಗೆ ಕಾಟ್ ಇದೆ, ಕಾಟಿಗೆ ಜೊತೆಗೆ ಸೈಡಲ್ಲಿ 2 ವಿಂಡೋ ಕೊಟ್ಟಿದ್ದೀವಿ. ವಾರ್ಡ್ರೋಬ್ಸ್ ಮಾಡಿದ್ದೀವಿ. ಇದೆಲ್ಲ ಲೇಟೆಸ್ಟ್ ಡಿಸೈನ್ ವಿತ್ ಗ್ಲಾಸ್ ವಾರ್ಡ್ರೋಬ್ಸ್, ಗ್ಲಾಸ್ ಡೋರ್ಸ್ ಇದೆ. ನಿಮಗೆ ಹೈಡ್ರಾಲಿಕ್ ಪೊಲೀಸ್ ಇದೆ ಪೂರ್ತಿ. ಜೊತೆಗೆ ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಅಟ್ಯಾಚ್ ಟಾಯ್ಲೆಟು ನೋಡ್ಬೋದು. ಪ್ರತಿಯೊಂದೂ ನಿಮಗೆ ಸೊಮಾನಿದೆ ಟೈಲ್ ಆಗಿದೆ. ಡೋರ್ ಬಂದು WPC, ಯಾವುದೇ ಥರ ನೀರು ಬಿದ್ರೂ ಏನೂ ಆಗಲ್ಲ ನಿಮಗೆ. ಅಗೇನ್ ನಿಮಗೆ ಎಲ್ಲನೂ ಜಾಗ್ವಾರದೇ ಬರುತ್ತೆ. ಫುಲ್ ಫಿಟ್ಟಿಂಗ್ 10 ಫೀಟ್ವರೆಗೂ ಟೈಲ್ಸ್ ಹಾಕಿದ್ದೀವಿ. ಸರ್ ಫಸ್ಟ್ ಫ್ಲೋರಲ್ಲಿ 2ನೇ ರೂಮ್ಗೆ ಹೋಗೋಣ ಬನ್ನಿ. ಇದು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. 30-40ನಲ್ಲಿ 3 ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿ ನೀವು ಎಲ್ಲೂ ನೋಡೋಕ್ಕೆ ಚಾನ್ಸ್ ಇಲ್ಲ. ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ವೆಂಟಿಲೇಷನ್ ನೋಡಿ, 6 ಅಡಿ ವಿಂಡೋ ಕೊಟ್ಟಿದ್ದೀವಿ, 6 ಅಡಿ ಅಗಲ, 4 ಅಡಿ ಹೈಟು. ಜೊತೆಗೆ ಇದಕ್ಕೊಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಫ್ಯೂಚರಲ್ಲಿ ಇಲ್ಲೇನಾದರೂ ವಾಟರ್ ಮಾಡ್ಕೋಬೋದು ಅಂದರೆ ಅದಕ್ಕೂ ಸ್ಪೇಸ್ ಬಿಟ್ಕೊಟ್ಟಿದ್ದೀವಿ, ಸಜ್ಜನೂ ಹಾಕ್ಕೊಟ್ಟಿದ್ದೀವಿ. ಸರ್ ಫಸ್ಟ್ ಫ್ಲೋರಲ್ಲಿ 3ನೇ ಬೆಡ್ರೂಮ್ಗೆ ಬನ್ನಿ. ನೋಡಿ ಇದು ಬಂದು ವರ್ಕ್ ಪರ್ಪಸ್ ರೂಮ್. ಕ್ಲೈಂಟ್ ಬಂದು ವರ್ಕ್ ಫ್ರಮ್ ಹೋಮ್ ಇದೆ ಇವಾಗ ಸದ್ಯಕ್ಕೆ, ಹಾಗಾಗಿ ಈ ರೂಮ್ನ ಅದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಇದರಲ್ಲೂ ಸಜ್ಜಾಗಿ ಕೊಟ್ಟಿದ್ದೀವಿ. ಫ್ಯೂಚರಲ್ಲಿ ಅವ್ರು ವಾರ್ಡ್ರೋಬ್ ಮಾಡ್ಕೋಬೋದು. ಕಿಟಕಿ ಆ್ಯಸ್ ಪರ್ ಎಲಿವೇಷನ್ ಇಟ್ಟಿದ್ದೀವಿ. ನಮ್ದೇನು ಎಲಿವೇಷನ್ 3D ಡಿಸೈನ್ ನೋಡಿದ್ರಿ ಅದಕ್ಕೋಸ್ಕರನೇ ಇಷ್ಟು ಪ್ರಾವಿಷನ್ ಮಾಡಿದ್ದೀವಿ. ಸಫಿಷಿಯೆಂಟ್ ಲೈಟ್ ಮತ್ತು ಫ್ಯಾನ್ ಪಾಯಿಂಟ್ಸ್ ಬಿಟ್ಟಿದ್ದೀವಿ. ಸ್ವಿಚಸ್ ನೋಡ್ಕೋಬೋದು. ವಯರೆಲ್ಲ ಫಿನೋಲೆಕ್ಸ್ ಯೂಸ್ ಮಾಡಿದ್ದೀವಿ. ನಿಮಗೆ ಪ್ರತಿಯೊಂದು ವಾಸ್ಕಲ್ ಬಂದು ರೆಡ್ ಸಾಲ್ ಇರುತ್ತೆ. ಮೇನ್ ಡೋರು, ಪೂಜಾ ಡೋರು, ಬರ್ಮಾ ಬಾರ್ಡರ್ ಟೀಕ್ ಇರುತ್ತೆ. ಈ ಫ್ಲೋರಲ್ಲಿ ನಿಮ್ಗೆ ಹಾಗೆ ಬಂದರೆ ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಇದೆ. 3 ರೂಮ್ ಬಂದ್ರೂ ಇಷ್ಟು ದೊಡ್ಡ ಬಾಲ್ಕನಿ ಇದೆ. ಇದೇ ನಿಮಗೆ ಪಾರ್ಕಿಂಗ್ ಅಷ್ಟು 17ಕ್ಕೆ 18 ಅಡಿ ನಿಮಗೆ ಬಾಲ್ಕನಿ ಬರುತ್ತೆ. ಮತ್ತು ಇದೊಂದು ಕ್ರಾಸ್ ವಾಲ್ ನೋಡ್ಬೋದು. ಇದು ಆ್ಯಸ್ ಪರ್ ಎಲಿವೇಷನ್ನೇ ಮಾಡಿದ್ದೀವಿ. ಎಷ್ಟೋ ಜನ ಇದನ್ನು ಮಾಡೋದು ಇಲ್ಲ, ಎಲಿವೇಷನ್ ಮಾಡಿಸೋದೇ ಇಲ್ಲ ಡ್ರಾಯಿಂಗ್ನ. ನಾವು ಎಲಿವೇಷನ್ ಇಲ್ಲಿ ಏನಿದೆ ಅದೇ ಥರನೇ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಲೈಟ್. ಪ್ರತಿಯೊಂದು ಸೈಟಿಗೂ CCTV ಹಾಕ್ಸಿರ್ತೀವಿ. CCTV ಆಕ್ಸೆಸ್ ಕ್ಲೈಂಟ್ಗೂ ಕೊಡ್ತೀವಿ. ಕರೆಕ್ಟಾಗಿ ಕ್ಯೂರಿಂಗ್ ಮಾಡ್ತಾಯಿದ್ರಾ, ಇಳಿದ ಮೆಟೀರಿಯಲ್ ಬರ್ತಾ ಇದೆಯಾ ಇಲ್ವಾ, ಅವ್ರು ಕೂತಿದ್ದ ಜಾಗದಲ್ಲೇ ಚೆಕ್ ಮಾಡ್ಕೋಬೋದು. ಸರ್ ಇದಿಷ್ಟು ಫಸ್ಟ್ ಫ್ಲೋರ್ ನೋಡಿದ್ದಾಯಿತು. ಈಗ ಟೆರೆಸ್ ಫ್ಲೋರಿಗೆ ಹೋಗೋಣ. ಟೆರೆಸ್ ಫ್ಲೋರಿಗೆ ಹೋಗ್ತಿದ್ದಂಗೆ ನಿಮ್ಗೊಂದು ವಿಂಡೋ ಕೊಡುತ್ತೆ ಆ್ಯಸ್ ಫಾರ್ ದ ವೆಂಟಿಲೇಷನ್. ಮೇಲ್ಗಡೆ ನೋಡಿದ್ರೆ ಸ್ಕೈಲೈಟ್ ಇದೆ. ಸ್ಕೈಲೈಟ್ದು ಡಿಸೈನ್ ನೋಡಿ, MS ಫ್ರೇಮು. ಅದ್ರ ಮೇಲ್ಗಡೆ 12 mm ಟಫನ್ ಗ್ಲಾಸ್ ಹಾಕಿದ್ದೀವಿ. ಸರ್ ಇದು ಬಂದು ಟೆರೆಸ್ಸು. ಟೆರೆಸ್ಸಿಗೆ ಬರ್ತಿದ್ದಂಗೆ ನೋಡ್ಬೋದು, ಸೆಕ್ಯೂರಿಟಿಗೆ ಅಂದ್ಬಿಟ್ಟು ಒಂದು ಡೋರ್ ಕೊಟ್ಟಿದ್ದೀವಿ. ಇದು MS ವಿತ್ ಲಾಕ್ ಬರುತ್ತೆ. ಆಮೇಲೆ ನಿಮಗೆ ಟೆರೆಸ್ ಇದೆ. ಟೆರೆಸ್ಸಿಗೂ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ, ನೋಡ್ಕೋಬೋದು. ಇದಕ್ಕೇ 5 years ವಾರಂಟಿ ಇರುತ್ತೆ. ನಿಮಗೆ SS ರೇಲಿಂಗ್ಸ್ ಇದೆ. ಈ ಕಡೆ ಸೋಲಾರ್ ಪಾಯಿಂಟ್ ಕೊಟ್ಟಿದ್ದೀವಿ. ಮೇಲ್ಗಡೆ ಹೆಡ್ರೂಮು ಮತ್ತು ಟ್ಯಾಂಕ್ ರೂಮ್ಗೆ ಹೋಗೋಕ್ಕೆ ಲ್ಯಾಡರ್ ಪ್ರೊವಿಷನ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ನೋಡ್ಬೋದು ಬಟ್ಟೆ ಒಗೆಯೋದಕ್ಕೂ ಕಲ್ಲೂ ಹಾಕಿ ಕೊಟ್ಟಿದ್ದೀವಿ. ಸರ್ ನಮ್ಮಲ್ಲಿ 4 ಥರ ಸರ್ವಿಸಸ್ ಇದೆ. ಫಸ್ಟು ಕನ್ಸ್ಟ್ರಕ್ಷನ್ನು, ಇಂಟೀರಿಯರು, ರಿನೋವೇಷನು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಕನ್ಸಲ್ಟೆನ್ಸಿ. ಕನ್ಸ್ಟ್ರಕ್ಷನಲ್ಲಿ 4 ಥರ ಪ್ಯಾಕೇಜಸ್ ಇದೆ. ಬೇಸಿಕ್ಕು, ಮೀಡಿಯಮ್ಮು, ಸ್ಟ್ಯಾಂಡರ್ಡು, ಲಕ್ಸುರಿ. ಈ ಪ್ರಾಜೆಕ್ಟ್ ನೀವು ನೋಡಿರಲ್ಲ, ಇದು ಬಂದು ಸ್ಟ್ಯಾಂಡರ್ಡ್ ಪ್ಯಾಕೇಜಲ್ಲಿ ಮಾಡಿರೋದು. ಇದರಲ್ಲಿ ಬಂದು ನಿಮಗೆ ಎಲ್ಲ ಥರನೂ ಅಗ್ರಿಮೆಂಟ್ ಇರುತ್ತೆ. ಯಾವ್ಯಾವ ಮೆಟೀರಿಯಲ್ ಹಾಕ್ತೀವಿ ಪ್ರತಿಯೊಂದು ಅಗ್ರಿಮೆಂಟಲ್ಲೇ ಮೆನ್ಷನ್ ಆಗಿರುತ್ತೆ. ಸೆಲೆಕ್ಷನ್ ಎಲ್ಲ ಕ್ಲೈಂಟೇ ಸೆಲೆಕ್ಷನ್ ಮಾಡ್ತಾರೆ. ಟೈಲ್ಸ್ ಆಗಲಿ, ಗ್ರಾನೈಟ್ ಆಗಲಿ, ಕಲರ್ ಆಗಲಿ, ಪೇಂಟ್ ಆಗಲಿ, ವುಡ್ ಆಗಲಿ, ಪ್ರತಿಯೊಂದ್ರದ್ದು ಕ್ಲೈಂಟ್ಗೆ ಬಿಟ್ಟಿರ್ತೀವಿ ಸರ್. ಅವ್ರು ಯಾವ್ದು ತೋರಿಸ್ತಾರೋ ನಾವು ಅದನ್ನು ಹಾಕ್ತೀವಿ. ಸರ್ ಫಸ್ಟು ಕಸ್ಟಮರ್ಸ್ ನಮ್ಮ ಹತ್ರ ಬಂದಾಗ ಅವ್ರದ್ದೇನಿದೆ ರಿಕ್ವೈರ್ಮೆಂಟ್ಸ್ ತೊಗೋತೀವಿ. ರಿಕ್ವೈರ್ಮೆಂಟ್ಸ್ ತೊಗೊಂಡು ಸ್ಟಾರ್ಟ್ ಆಗೋದೇ ನಿಮಗೆ ಫ್ಲೋರ್ ಪ್ಲ್ಯಾನ್ ಯಾವ ಥರ ಬರಬೇಕು, ಅವ್ರಿಗೇನಿದೆ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿಕೊಡ್ತೀವಿ. ಅದಾಗಿದ ತಕ್ಷಣ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ತೀವಿ. ಇದೇ ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ಡಿಸೈನ್ ಇಲ್ದಂಗೆ ನೀವು ಮನೆ ಕಟ್ಟಿದ್ರೆ ಆಗಲ್ಲ. ಏನು ಮಾಡ್ತಾರೆ ಬೇರೆಯವರೆಲ್ಲ 416 412 ಹಾಕ್ಬಿಟ್ಟು ಮನೆ ಕಟ್ಬಿಡ್ತಾರೆ. ಆ ಥರ ಆಗಲ್ಲ. ನಾವೇನು ಮಾಡ್ತೀವಿ, ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಅದ್ರ ರಿಪೋರ್ಟ್ ತೊಗೋತೀವಿ, SPC ಎಷ್ಟಿದೆ ಚೆಕ್ ಮಾಡಿಕೊಂಡು ಸ್ಟ್ರಕ್ಚರಲ್ ಡಿಸೈನ್ ಮಾಡ್ತೀವಿ. ಬೇಸ್ಡ್ ಆನ್ ದಟ್ ಎಷ್ಟು ಕಾಲಮ್ಸ್ ಬರಬೇಕು, ಎಷ್ಟು ರಿಕ್ವೈರ್ಮೆಂಟ್ ಇದೆ, ಎಷ್ಟು ಫ್ಲೋರ್ ಹೋಗ್ತಾರೆ, ಏನು ಲೋಡ್ ಬರುತ್ತೆ, ಲೈವ್ ಲೋಡು, ಡೆಡ್ ಲೋಡ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಡಿಸೈನ್ ಮಾಡ್ತೀವಿ. ಒನ್ಸ್ ಸ್ಟ್ರಕ್ಚರಲ್ ಡಿಸೈನ್ ಆಗಿದ ತಕ್ಷಣ ನಿಮಗೆ 3D ಡಿಸೈನ್ ಮಾಡಿಕೊಡ್ತೀವಿ. ಮನೆಗೆ ಎಲಿವೇಷನ್ನೇ ಮುಖ್ಯ. ನೀವು ಆಚೆ ನೋಡಿದ್ರಲ್ಲ ಬ್ಯಾನರು, ಅದೇ ಥರ 3D ಡಿಸೈನ್ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಡಿಸೈನ್ ಮಾಡಿಕೊಡ್ತೀವಿ. ಅವರ ಟೇಸ್ಟಿಗೆ ಪ್ರಕಾರ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀವಿ. ಇದಿಷ್ಟು ಡಿಸೈನಿಂಗ್ ಪ್ರೊಸೆಸ್. ಇದಕ್ಕೇ ಮಿನಿಮಮ್ 15 days ಬೇಕಾಗುತ್ತೆ ಸರ್. ಒಂದೊಂದು ಪ್ಯಾಕೇಜಸ್ಗೂ ಒಂದೊಂದು ಥರ ಮೆಟೀರಿಯಲ್ಸ್ ಇರುತ್ತೆ ಸರ್, ಅದೆಲ್ಲ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಪ್ಯಾಕೇಜಸ್ಸಿಗೆ ಬಂದರೆ ಇದರಲ್ಲಿ ನಾವು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ, ಹೈಡ್ರಾಲಿಕ್ ಪ್ರೆಸ್ ಇರುತ್ತೆ, ಜೊತೆಗೆ ರಾಮ್ಕೋ ಸಿಮೆಂಟ್ ಯೂಸ್ ಮಾಡಿದ್ದೀವಿ, ಸನ್ವಿಕ್ ಸ್ಟೀಲ್ ಯೂಸ್ ಮಾಡಿದ್ದೀವಿ, ಆಮೇಲೆ ವುಡ್ಡೆಲ್ಲ ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದ್ದೀವಿ, ರೆಡ್ ಸಾಲ್ ಯೂಸ್ ಮಾಡಿದ್ದೀವಿ, ಲ್ಯಾಮಿನೇಟೆಡ್ ಡೋರ್, ಅದಕ್ಕೆಲ್ಲದಕ್ಕೂ ವಾರಂಟಿ ಇರುತ್ತೆ. ಜಾಗ್ವಾರ್ದೇನೇ ಐಟಮ್ ತೊಗೊಂಡ್ರು ನಿಮ್ಮ ಹೆಸ್ರಿಗೇ ವಾರಂಟಿ ಇರುತ್ತೆ. ಇದೆಲ್ಲ ಆದಮೇಲೆ ಕನ್ಸ್ಟ್ರಕ್ಷನ್ ಆಗಿ ಗೃಹಪ್ರವೇಶದಿಂದ 1 ವರ್ಷದವರೆಗೂ ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ. ಏನೇ ಥರ ತೊಂದರೆ ಬಂದ್ರೂ ನಾವೇ ರೆಸ್ಪಾನ್ಸಿಬಿಲಿಟಿ. ನಾವು ಯಾರೂ ಈ ಥರ ಕೊಡಲ್ಲ. ನಾವೇನು ಕೊಡ್ತಾ ಇದ್ದೀವಿ ಅಂದರೆ ನಾವು ಅಷ್ಟು ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿರೋದಕ್ಕೇ ನಮ್ಗೆ ಆ ಧೈರ್ಯ ಇದೆ, ನಾವು ಕೊಡ್ತೀವಿ, ಏನೂ ಆಗಲ್ಲ ಅಂತ. ನನ್ನ ಕಂಪ್ನಿನಲ್ಲಿ 100 ಜನ ಇದ್ದಾರೆ. ಆರ್ಕಿಟೆಕ್ಟ್ಸ್, ಇಂಜಿನಿಯರ್ ಟೀಮೇ ಬೇರೆ ಇರುತ್ತೆ, ವರ್ಕರ್ಸ್ ಟೀಮೇ ಬೇರೆ ಇರುತ್ತೆ.
ಈ ಥರ ಇರುತ್ತೆ. ಎಲ್ಲ ಇನ್ಹೌಸ್ ಇರುತ್ತೆ, ಬೇರೆ ಯಾವುದೋ ಸಬ್ ಕಾಂಟ್ರಾಕ್ಟ್ ನಾವು ಕೊಡೋಲ್ಲ, ಪ್ರತಿಯೊಂದು ನಮ್ಮ ಹತ್ರನೇ ಇರುತ್ತೆ. ಇವಾಗ ನಮ್ಮ ಕಂಪ್ನಿನಲ್ಲಿ ಇಬ್ಬರು ಆರ್ಕಿಟೆಕ್ಟ್ಸ್ ಇರ್ತಾರೆ, ಡಿಸೈನಿಂಗು, ಎಲಿವೇಷನು, ಇಂಟೀರಿಯರ್ಸ್ ಎಲ್ಲ ಅವ್ರು ಮಾಡ್ತಾರೆ. ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇಬ್ಬರು ಇದ್ದಾರೆ, ಪ್ರತಿಯೊಂದು ಸ್ಟ್ರಕ್ಚರಲ್ ಡಿಸೈನ್ ಎಲ್ಲ ಅವ್ರು ಮಾಡ್ತಾರೆ. ಸೈಟ್ ಇಂಜಿನಿಯರ್ಸ್ ಇರ್ತಾರೆ, ಸೈಟ್ ಇಂಜಿನಿಯರ್ಸ್ ಡೈಲಿ ಅವ್ರಿಗೆ 2-3 ಸೈಟ್ ಅಂತ ಡಿವೈಡ್ ಮಾಡಿರ್ತೀವಿ. ಡೈಲಿ ಅವರಲ್ಲಿ ಹೋಗ್ತಾರೆ, ಅಪ್ಡೇಟ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕಳಿಸ್ತಾರೆ ಇಮೇಜಸ್ಸು, ಇದೆಲ್ಲನೂ ಇರುತ್ತೆ ಸರ್. ಕ್ವಾಲಿಟಿ, ಟ್ರಸ್ಟ್, ಅಶ್ಯೂರೆನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಬಂದು ಯಾರೂ ಮಾಡಲ್ಲ. ಕ್ವಾಲಿಟಿ, ಈ ಥರ ಕ್ವಾಲಿಟಿ ಯಾರೂ ಕೊಡೋದಕ್ಕೂ ಆಗಲ್ಲ. ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪೇಮೆಂಟಿಂದ ಹಿಡಿದು ಮೆಟೀರಿಯಲ್ಸ್ ಆಗಲಿ ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದುವರೆಗೂ 23 ಸಕ್ಸಸ್ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ 24ನೇ ಪ್ರಾಜೆಕ್ಟ್ ಇದು ಕಂಪ್ಲೀಟ್ ಆಗಿದೆ. ಇವು ಕಸ್ಟಮರ್ ರಿವ್ಯೂನು ತೊಗೋಬೋದು, ಯಾವ ಥರ ಇದೆ, ಇಂಜಿನಿಯರ್ ಯಾವ ಥರ ಕೆಲಸ ಮಾಡ್ತಾರೆ, ಕಂಪ್ನಿ ಯಾವ ಥರ ಇದೆ, ಎಲ್ಲನೂ ನೀವು ಅವ್ರ ಹತ್ರನೇ ಕೇಳ್ಕೊಬೋದು. ಸರ್, ಎಷ್ಟೋ ಕಂಪ್ನಿಗಳು ಹೇಳ್ತಾರೆ ನಾವು 1.5 ಲಕ್ಷ ಚದರಕ್ಕೆ ಮಾಡ್ತೀವಿ, 1,60,000 ಮಾಡ್ತೀವಿ, 1,70,000 ಮಾಡ್ತೀವಿ ಅಂತ. ಅದೆಲ್ಲ ನಿಮಗೆ ಸುಳ್ಳು ಭರವಸೆಗಳು. ಬೇಸಿಕ್ ಕಾಸ್ಟ್ ಎಲ್ಲ ಕಮ್ಮಿ ಕೊಡ್ತಾರೆ, ಹಾಗಾಗಿ ಪ್ರತಿಯೊಂದು ಮೆಟೀರಿಯಲ್ ಬಂದಾಗ ಕ್ಲೈಂಟ್ ಹತ್ರ ಜಾಸ್ತಿ ಇಸ್ಕೋತಾರೆ. ಬಟ್ ನಮ್ಮಲ್ಲಿ ಏನಿದೆ, ಎಲ್ಲನೂ ನಿಮಗೆ ಇನ್ಕ್ಲೂಡ್ ಆಗೇ ಒಂದು ಪ್ಯಾಕೇಜ್ ಆಗಿ ಕೊಡ್ತೀವಿ, ಒಂದು ಅಮೌಂಟ್ನ ಫಿಕ್ಸ್ ಮಾಡ್ತೀವಿ. ಇದು ನೋಡ್ಬೋದು, ಇದು ಬಂದು 45 ಲಕ್ಷದಲ್ಲಿ ಕಂಪ್ಲೀಟ್ ಆಗಿರೋ ಮನೆ. ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ಪ್ರತಿಯೊಂದು ಸೆಲೆಕ್ಷನ್ನು ಕ್ಲೈಂಟ್ಗೆ ಇರುತ್ತೆ. ಬೇರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ರೇಟ್ನ ಕಮ್ಮಿ ಹೇಳಿಬಿಟ್ಟು ನಿಮಗೆ ಪ್ರತಿಯೊಂದು ಮೆಟೀರಿಯಲ್ ಬಂದಾಗ ಸಪೋಸ್ ಏನು ಮಾಡ್ತಾರೆ, ಸಿಮೆಂಟಿಗೆ 300 ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ, ಬೇಸಿಕ್ ಕಾಸ್ಟ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬರಬೇಕಾದ್ರೆ ತೊಗೊಂಡಾಗ 400 ರೂಪಾಯಿ ಆಗಿರುತ್ತೆ. ಪ್ರತಿಯೊಂದು ಮೂಟೆಗೂ 100 ರೂಪಾಯಿ ನಿಮ್ಮ ಹತ್ರ ಎಕ್ಸ್ಟ್ರಾ ಇಸ್ಕೊತಾರೆ. ಇದೇ ಥರ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಟ್ರಾ ಇಸ್ಕೊಂಡಾಗ ನಿಮಗೆ ಟೋಟಲಾಗಿ ನಾವೇನು ಹೇಳಿರ್ತೀವಿ ಅದಕ್ಕಿಂತ ರೇಟ್ ಜಾಸ್ತಿನೇ ಕೊಟ್ಟಿರ್ತೀರ. ಇದರಲ್ಲಿ ಯಾರೂ ಮೋಸ ಹೋಗಬೇಡಿ, ಎಲ್ಲನೂ ಅಕ್ಯುರೇಟಾಗಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಸ್ಕೊಳ್ಳಿ, ಕನ್ಸ್ಟ್ರಕ್ಷನ್ ತೊಗೊಳ್ಳಿ. ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಆದಮೇಲೆ ಎಲ್ಲೆಲ್ಲಿ ನೋಡಬೇಕು ಅಂತ ತುಂಬ ಕಡೆ ವಿಚಾರಿಸಿದ್ದೀವಿ. ಬಟ್ ನಮಗೆ ಫಸ್ಟ್ ಇಂಪ್ರೆಷನ್ ಅನ್ನೋದು ಏನು ಅನಿಸಿದೆ ಅಂದರೆ, ಇವ್ರು ಕಳಿಸಿದ ಪ್ರೊಫೈಲು. ಸೊ ಏನೇನಿದೆ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡಿವರೆಗೂ ಕಂಪ್ನಿ ಪ್ರೊಫೈಲಲ್ಲೇ ಬಂದುಬಿಡುತ್ತೆ ನಿಮಗೆ. ಸೊ ಅದು ನೋಡಿ ಫಸ್ಟ್ ಇಂಪ್ರೆಷನ್ ಆಗಿ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ, ಈ ಥರ ಇಂಜಿನಿಯರ್ಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಬಟ್ ನಮ್ಮ ತಂದೆ ಸ್ವಲ್ಪ ಅಪೋಸ್ ಮಾಡಿದ್ರು, ಇಲ್ಲ ಮೇಸ್ತ್ರಿಗೆ ಕೊಡೋಣ, ನಮಗೆ ಉಳಿಯುತ್ತೆ ಅದು ಇದು ಅಂತ. ಸೊ ನಾನು ಹಠ ಮಾಡಿ ಇಲ್ಲ ನಮ್ಮ ಇಂಜಿನಿಯರ್ಗೆ ಕೊಡಬೇಕು ಅಂತ ಹೋಗಿ ಒಂದು ಸರ್ತಿ ವಿಸಿಟ್ ಮಾಡಿಸಿದೆ, ಆಫೀಸ್ಗೆ ಕರ್ಕೊಂಡೋಗಿ. ಸೊ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಚೇತನ್ ಅವರು ಇದ್ದರು ಒಬ್ಬರೇ. ಸೊ ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪ್ಲ್ಯಾನಿಂಗಿಂದ ಹಿಡಿದು ಡೀಟೇಲಿಂಗ್ವರೆಗೂ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನಮಗೆ ಇಷ್ಟ ಆಗಿ ಇವ್ರಿಗೆ ಅಸೈನ್ ಮಾಡಿದ್ವಿ ಪ್ರಾಜೆಕ್ಟ್ನ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಬೇರೆ ಕಡೆಯವ್ರಿಗೂ ಇಲ್ಲಿವರೆಗೂ ಏನು ಕಂಪೇರ್ ಇದೆ ಅಂತ ಇವ್ರನ್ನೇ ಕೇಳಿಬಿಡಿ, ಇವರೇ ಅಪೋಸ್ ಮಾಡ್ತಿದ್ದು ಬೇರೆಯವ್ರಿಗೆ ಕೊಡೋದು. ನಾನು ಏನಕ್ಕೆ ಅಪೋಸ್ ಮಾಡ್ತಾಯಿದ್ದೆ ಅಂದರೆ, ನಂದು ಇದು 3ನೇ ಮನೆ. ಎರಡು ಮನೆನೂ ನಾನು ಮೇಸ್ತ್ರಿ ಹತ್ರ ಕೊಟ್ಟು ಮಾಡಿಸಿದ್ದೆ. ಸೊ ನನಗೆ ಈ ಥರ ಐಡಿಯಾ ಇರಲಿಲ್ಲ. ಆಮೇಲೆ ನಿಮಗೆ ಯಾಕೆ ನಾನು ಇದ್ದೀನಿ, ಅದು ನಾನು ಆನ್ಲೈನಲ್ಲಿ ನೋಡಿಬಿಟ್ಟು ನಾವು ಮಾಡಿಕೊಡ್ತೀನಿ ಅಂತ ನಮ್ಮ ಮಗ ಹೇಳಿದ್ರು. ಸೊ ಹಂಗೂ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಚೇತನ್ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು, ಈ ಥರ ಅಂತ. ಸೊ ಆವಾಗ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಕಂಪ್ಲೀಟು ಡ್ರಾಯಿಂಗ್ಸು, 3D ಡ್ರಾಯಿಂಗ್ಸು ಎಲ್ಲ ಕಂಪ್ಲೀಟ್ ಮಾಡಿದ್ರು. ಸೊ ಅವರು ಡ್ರಾಯಿಂಗ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಹಿಡ್ಕೊಂಬಿಟ್ಟು. ಸೊ ಅದನ್ನು ಅದೇ ಥರ ಅಪ್ ಟು ಲಾಸ್ಟ್ ಎಂಡಿಂಗ್ ತನಕ ಕರೆಕ್ಟಾಗಿ ಬಂದಿದೆ. ಸೊ ಎಲ್ಲೂ ಒಂದು ಪಿನ್ ಪಾಯಿಂಟು ಆ್ಯಸ್ ಪರ್ ಡ್ರಾಯಿಂಗ್ ಏನಿದೆ ಅದೇ ಬಂದಿರೋದು. ಸೊ ನೀವು ನೋಡ್ಬೋದು ನಮ್ಮ ಮನೇನ. ಸೊ ನಾವಂತೂ 100% ಸ್ಯಾಟಿಸ್ಫೈಡ್ ಸರ್. ಸೊ ಬಜೆಟ್ ಎಲ್ಲ ಏನು ಅನಿಸುತ್ತೆ ಸರ್ ನಿಮಗೆ, ಕಾಸ್ಟ್ ವೈಸ್? ಸೊ ಬಜೆಟ್ ಎಲ್ಲ ಕಾಸ್ಟ್ ವೈಸು ನಮ್ಮ ರಂಜಿತೆ ಮಾತಾಡ್ತಾರೆ. ಬಜೆಟ್ ನಾನು ಇಲ್ಲಿ ನಮ್ಮ ಲೇಔಟಲ್ಲಿ ಒಂದು 3-4 ಮನೆ ಮಾಡಿದ್ದಾರೆ. ಸೊ ಅವರೆಲ್ಲ ಮೇಸ್ತ್ರಿಗೆ ಕೊಟ್ಟಿರೋದು. ಅವ್ರದ್ದೆಲ್ಲ ಸಿಕ್ಕಾಪಟ್ಟೆ ಇದೆ, ತುಂಬ ಇದೆಲ್ಲ ಇದೆ. ನಮಗೆ ಕೊಟ್ಟಾದ್ಮೇಲೆ ಆ್ಯಕ್ಚುಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆ, ತುಂಬ ಕಮ್ಮಿಗೆ ಒಪ್ಕೊಂಡಿದ್ದೀವಿ ನಾವು ಅಂತ ಅನ್ನಿಸ್ತು. ಸೊ ಅದು ರೀಸನಬಲ್ ಬಜೆಟ್. ಎಲ್ಲೂ ನಿಮ್ಗೆ ಈ ಕಾಸ್ಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅದು ಇಂಜಿನಿಯರ್ ಬಂದು ಮಾಡ್ತಾರೆ ಅಂದರೆ ಎಲ್ಲೂ ಸಿಗೋದಿಲ್ಲ. ಸೊ ತುಂಬ ಕಮ್ಮಿನೇ ಇದೆ. ಆಮೇಲೆ ಇವ್ರ ವರ್ಕ್ ಆದರೂ ಆಗಿರ್ಬೋದು, ಕ್ವಾಲಿಟಿ ಆಫ್ ವರ್ಕ್ ಆಗಿರ್ಬೋದು, ಚಿಕ್ಕ ಪುಟ್ಟದೇನೇ ಎಕ್ಸ್ಟ್ರಾ ಆದ್ರೂ ನಮ್ಮ ಹತ್ರ ಏನೂ ಕೇಳಿಲ್ಲ, ಎಲ್ಲ ಪ್ರತಿಯೊಂದು ಅವರೇ ಮಾಡಿದ್ದಾರೆ. ಸೊ ಬಜೆಟ್ ವೈಸು ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಪೇಮೆಂಟ್ ವೈಸು ಅಷ್ಟೇ, ನಾವೇ ಫೋನ್ ಮಾಡಿ ಕೇಳ್ತಾಯಿದ್ವಿ, ಸರ್ ಪೇಮೆಂಟ್ ಯಾವಾಗ ಮಾಡೋದು ಅಂತ. ಇವಾಗ 100% ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟು. ಇನ್ನು 0.5 1% 2% ಅಷ್ಟು ಪೇಮೆಂಟ್ ನಮ್ಮ ಕಡೆಯೇ ಇದೆ. ಸೊ ಅದರಲ್ಲೆಲ್ಲ ಏನು ಇದಿಲ್ಲ. ಬೇರೆ ಮೇಸ್ತ್ರಿಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಕೆಲಸಕ್ಕಿಂತ ಮುಂಚೆನೇ ಫೋನ್ ಮಾಡಿ ಪೇಮೆಂಟ್ ಅಂತಾರೆ, ಪೇಮೆಂಟ್ ಆದಮೇಲೆ ಬರೋದೇ ಇಲ್ಲ. ಸೊ ಆ ಥರ ಏನಿಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಇರುತ್ತೆ. ಯಾವಾಗಲೇ ಫೋನ್ ಮಾಡಿದ್ರೂ ಕಂಪ್ಲೀಟಾಗಿ ಪಿಕ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ. ಸೊ ನೀವು ಎಷ್ಟು ದಿನ ಒಳಗಡೆ ಕೆಲಸ ಮುಗಿಬೇಕು ಅಂತ ಹೇಳಿದ್ರಿ, ಸೊ ಆ ದಿನದ ಒಳಗಡೆ ಕೆಲಸ ಮುಗಿಸ್ಕೊಟ್ರಾ ಸರ್? ನಾವು ಆ ಥರ ಟಾರ್ಗೆಟ್ ಏನು ಕೊಟ್ಟಿರಲಿಲ್ಲ, ಅವರೇ ನಮಗೆ ಟಾರ್ಗೆಟ್ ಕೊಟ್ಟಿದ್ರು, ಈ ಥರ ವಿತಿನ್ 10 ಮಂತ್ಸಲ್ಲಿ ಮಾಡ್ತೀವಿ ಅಂತ. ಸೊ ಅದ್ರ ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಇವಾಗ ಡೈಲಿ ಬೇಸಿಸ್ ಅಂದರೆ ಅವರು ಮೊದಲೇ ಹೇಳಿದರು, ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಇರುತ್ತೆ. ಸೊ ನಮ್ಮ ಫ್ಯಾಮಿಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಜಾಯ್ನ್ ಆಗ್ಬೋದು. ಸೊ ಡೈಲಿ ಏನೇನು ವರ್ಕ್ ನಡೀತಾ ಇರುತ್ತೆ ಅವತ್ತಿಂದ ಅವತ್ತಿಗೆ ಅಪ್ಡೇಟ್ ಬರ್ತಾ ಇರುತ್ತೆ ನಮಗೆ. ಸೊ ಅದು ಬಿಟ್ಟು ಕ್ಯಾಮ್ರಾ ಕೂಡ ಹಾಕ್ಸಿದ್ದಾರೆ. ಸೊ ಅದು ಇಬ್ಬರಿಗೆ ಮಾತ್ರ ಆ್ಯಕ್ಸೆಸ್ ಇರುತ್ತೆ.
ಸೊ ಯಾರು ಮೇನ್ ಇರ್ತಾರೋ ಅವರು ಡೈಲಿ ಕ್ಯಾಮ್ರಾದಲ್ಲೇ ಆಕ್ಸೆಸ್ ನೋಡ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ವರ್ಕ್ ನೋಡಬೇಕು ಅಂದರೆ ಒಬ್ಬ ಸೆಕ್ಯೂರಿಟಿನೂ ಬಿಟ್ಟಿದ್ರು. ಸೊ ಕ್ಯೂರಿಂಗ್ ಎಲ್ಲ ಏನಿದೆ ಎಂಡ್ ಟು ಎಂಡ್ ಅವರೇ ಮಾಡಿದ್ದಾರೆ, ನಮ್ಮ ಕೈಲಿ ಒಂದು ಕೆಲಸನೂ ಮಾಡಿಸಿಲ್ಲ. ನಮ್ಮದೇನಿದೆ ಜಸ್ಟ್ ಸೆಲೆಕ್ಷನ್ ಅಷ್ಟೇ. ಸೊ ಕಂಪ್ಲೀಟ್ ಎಂಡ್ ಟು ಎಂಡ್ ವರ್ಕ್ ಅವರೇ ನೋಡ್ಕೊಂಡಿದ್ದಾರೆ. ಸೊ ಕ್ಯೂರಿಂಗಿಂದ ಹಿಡಿದು ಪ್ರತಿಯೊಂದು ಕೂಡ ಚೆನ್ನಾಗಿ ಬಂದಿದೆ, ಯಾವುದ್ರಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾನು ಮುಂಚೆ ಕಟ್ಟಿರೋ ಎಕ್ಸ್ಪೀರಿಯೆನ್ಸಿಂದ ಹೇಳಬೇಕು ಅಂದರೆ ಬೇರೆ ಮೇಸ್ತ್ರಿಗಳೆಲ್ಲ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡ್ಬಿಡ್ತಾರೆ, ಸರಿ ಆಯಿತು ಮಾಡ್ತೀವಿ ಅಂತ. ಆಮೇಲೆ ಏನಾದರೂ ಚೇಂಜಸ್ ಹೇಳಿದ್ರೆ ಇಲ್ಲ ಸರ್ ಅದು ಹಂಗಾಗಲ್ಲ, ಅದು ಬರೋದಿಲ್ಲ, ನೀವು ಕಂಪ್ನಿಯವ್ರನ್ನ ಕೇಳಬೇಕು. ಸೊ ಈ ಥರ ಬೇರೆಯವ್ರ ಮೇಲೆ ಎತ್ತಾಕೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ಇವ್ರದ್ದು ಯಾವಾಗಲೂ ಒಂದೇ ನಾರ್ಮಲ್ ಆನ್ಸರ್ ಇದ್ದಿದ್ದು, ಸರಿ ಸರ್ ಆಯ್ತು ಮಾಡೋಣ, ಸರಿ ಸರ್ ಆಯ್ತು ಮಾಡೋಣ. ಯಾವಾಗಲೇ ಫೋನ್ ಮಾಡಿ ಏನೇ ಚೇಂಜಸ್ ಹೇಳಿದ್ರು, ಏನೇ ಅಡಿಷನ್ಸ್ ಹೇಳಿದ್ರು ಸರಿ ಮಾಡೋಣ ಅಂತ ಒಪ್ಕೊಂಡು ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ನಮಗೆ ಸ್ಟ್ರಕ್ಚರಲ್ ಡಿಸೈನಲ್ಲಿ ಬೀಮ್ ಬರುತ್ತೆ ಅಂತ ಹೇಳಿದ್ರು ಹಾಲಲ್ಲಿ. ಬೀಮ್ ಬಂದರೆ ಚೆನ್ನಾಗಿ ಕಾಣಲ್ಲ ಅಂತ ನಾವು ಹೇಳಿದ್ದಕ್ಕೆ ಕನ್ಸಿಲ್ಡ್ ಬೀಮ್ ಮಾಡಿ ಎಲ್ಲ ಐಡಿಯಾ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ನೋಡಿದ್ರೆ ಎಲ್ಲೂ ಪಿಲ್ಲರ್ ಕಾಣಲ್ಲ, ಎಲ್ಲೂ ಬೀಮ್ ಕಾಣಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಮನೆ. ಆಮೇಲೆ ನಮಗೊಂದು ಸೆಟ್ ಆಫ್ ಡಿಸೈನ್ಸ್ ಕೊಟ್ಟಿದ್ದಾರೆ, ಸ್ಟ್ರಕ್ಚರಲ್ ಡ್ರಾಯಿಂಗು, ಲೇಔಟ್ ಡ್ರಾಯಿಂಗು, ಎಲೆಕ್ಟ್ರಿಕಲ್ ಮ್ಯಾಪು, ಪ್ಲಂಬಿಂಗ್ದು ಪ್ರತಿಯೊಂದು ಕೂಡ ಮೆನ್ಷನ್ ಇದೆ. ಇನ್ ಕೇಸ್ ಫ್ಯೂಚರಲ್ಲಿ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೆ ಆ ಬುಕ್ ನೋಡಿದ್ರೆ ಸಾಕು, ಎಲ್ಲೆಲ್ಲಿ ಏನೇನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸರ್ ಇದುವರೆಗೂ ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಕಡೆನೂ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಕರೆಂಟ್ಲಿ ಬೆಂಗಳೂರಲ್ಲಿ 3 ಕಡೆ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಕೋಣನಕುಂಟೆ, ನಾಗರಬಾವಿ, ಮುದ್ದಿನಪಳ್ಳಿ ಇಷ್ಟು ನಡೀತಾ ಇದೆ. ಇನ್ನು ನೆಕ್ಸ್ಟ್ ಯಾರು ತಮ್ಮ ಕನಸಿನ ಮನೆನ ಕಟ್ಟಿಸ್ಕೋಬೇಕು ಅಂದ್ಕೊಂಡಿರೋ ಅವ್ರು ನಮ್ಮ ಹತ್ರ ಕಟ್ಟಿಸ್ಕೋಬೋದು. ಇಲ್ಲ ಕಟ್ಟಿರೋ ಮನೆನೇ ತೊಗೋಬೇಕು ಅಂದ್ರೂ ಇವಾಗ ನೆಕ್ಸ್ಟ್ ಅದನ್ನು ಮಾಡ್ತಾಯಿದ್ದೀವಿ. ಒಂದು 30-40 ಸೈಟ್ ಒಳ್ಳೆ ಪೇಪರ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರೋ ಪೇಪರ್ನ ತೊಗೊಂಡು ನಾವೇ ನಿಂತ್ಕೊಂಡು ಕಟ್ಬಿಟ್ಟು ಮಾರ್ತಾಯಿದ್ದೀವಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರಿಗೆ ಕಾಲ್ ಮಾಡ್ಬೋದು, ಅಥವಾ ನೇರವಾಗಿ ನಮ್ಮ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು. ಆಫೀಸ್ ಬಂದು ನಿಮಗೆ ಅಂದ್ರಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೆ, ಪೀಣ್ಯ 2nd ಸ್ಟೇಜ್, ಬೆಂಗಳೂರು.